ಜೊತೆಗೆ ನಾನು ಹೇಳಿದಾಗೆ ಕೆಲವೊಂದು ಕುಟುಂಬಕ್ಕೋಸ್ಕರ ಅವರ ಕನಸು ನಾನು ಉನ್ನತಿ ಸ್ಥಾನದಲ್ಲಿ ಕೂತ್ಕೋಬೇಕು, ಒಂದಷ್ಟು ಎಜುಕೇಷನ್ನ ಮಾಡಬೇಕು, ನಾನು ಕೂಡ ಒಂದಷ್ಟು ಸೇವೆ ಸಲ್ಲಿಸಬೇಕು. ಎಷ್ಟೋ ಜನ ಹೆಣ್ಮಕ್ಳಿಗಿರುತ್ತೆ ಎಜುಕೇಷನ್ನ ಮುಂದುವರಿಸಬೇಕು, ನಾನು ಕೂಡ ಇದರಲ್ಲಿ ಆಸಕ್ತಿ ಇದೆ ಅಂತ. ಎಜುಕೇಷನಲ್ಲಿ ಆಸಕ್ತಿ ಇರುವಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ಕ್ರೀಡೆನಲ್ಲಿ ಆಸಕ್ತಿ ಇರುವಂಥ ಹೆಣ್ಮಕ್ಳುಗಳನ್ನ ಅವಾಗೆಲ್ಲ ಎಜುಕೇಷನಲ್ಲಿ ಎಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ರ್ಯಾಂಕ್ಗಳು ಬಂದಿದ್ರು, ಫೇಲ್ ಆಗದೆ ಇದ್ರು ಕೂಡ ಹೆಣ್ಮಕ್ಳನ್ನ 10ನೇ ತರಗತಿ ಅಥವಾ 12ನೇ ತರಗತಿಗೆ ಮುಗಿಸಿ ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ರು ತಂದೆ ತಾಯಿ. ಅದರಲ್ಲೂ ಸ್ಪೋರ್ಟ್ಸ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ಗಂಡು ಮಕ್ಕಳಿಗೆ ಸೀಮಿತ ಆಗಿರುವಂಥದ್ದು, ನೀನ್ ಅದನ್ನೆಲ್ಲ ಮಾಡಬಾರ್ದು, ಅದನ್ನೆಲ್ಲ ಬಿಡಬೇಕು ಅನ್ನೋ ತರದಲ್ಲಿ ಅದನ್ನು ಒಂದು ಕಟ್ಟುಪಾಡು ಹಾಕಿ ಸಮಾಜ ಏನನ್ನತ್ತೆ, ಇದು ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕೊಂಡು ಓಡ್ತಾ ಇದ್ರೆ ಸಮಾಜ ಏನನ್ನತ್ತೆ ಅನ್ನುವಂಥದ್ದು. ಸ್ಪೋರ್ಟ್ಸ್ ವಿಚಾರಗಳಲ್ಲಿ, ಎಜುಕೇಶನ್ ವಿಚಾರದಲ್ಲಿ ಡಾಕ್ಟರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಏನೇನೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರುವಂತ ಹೆಣ್ಮಕ್ಳು ಕುಟುಂಬದವರು ಇಲ್ಲ ಇದು ನಮಗೆ ಆಗ ಬರುವಂಥದ್ದಲ್ಲ, ಸಮಾಜ ನಮ್ಮನ್ನ ನೋಡಿ ಏನನ್ನತ್ತೆ, ನಿಮ್ ಮಗಳನ್ನ ಓದೋಕ್ ಬಿಟ್ಟಿದ್ದೀರಿ, ಸಂಪಾದನೆ ಮಾಡೋಕ್ ಬಿಟ್ಟಿದ್ದೀರಿ, ಇದೆಲ್ಲ ಸರಿ ಹೋಗೋದಿಲ್ಲ, ಮುಂದೆ ಸಂಸಾರದಲ್ಲಿ ತೊಂದರೆ ಆಗತ್ತೆ ಅಂತ ಹೇಳಿದ್ರು ಅಂತ ಮದ್ವೆ ಮಾಡಿ ಕಳ್ಸ್ಬಿಡ್ತಾರೆ. ಕುಟುಂಬಕ್ಕೋಸ್ಕರ ಆ ಒಂದು ಹೆಣ್ಣು ಅದೆಲ್ಲವನ್ನು ತ್ಯಾಗ ಮಾಡ್ಬಿಡ್ತಾಳೆ, ಮತ್ತೆ ಗಂಡನ ಮನೆಗೆ ಹೋಗ್ತಾಳೆ. ಈ ಗಂಡ ಆದವನು ಕೂಡ ಅವಳ ಆಸೆಗಳೇನು ಆಕಾಂಕ್ಷೆಗಳೇನು ಅಂತ ಕೇಳಿ ಅದನ್ನ ನೆರವೇರಿಸುವಂತ ಕೆಲಸ ಖಂಡಿತವಾಗಿ ಯಾವ ಗಂಡನು ಕೂಡ ಮಾಡಿರೋದು ಉದಾಹರಣೆ ತುಂಬಾ ಕಮ್ಮಿ ಇದೆ. ಗಂಡನ ಖುಷಿಯಲ್ಲಿ, ಅವನ ಏಳಿಗೆ, ಅವನ ಉನ್ನತಿ, ಅವನ ಅಭಿವೃದ್ಧಿಯಲ್ಲಿ ತನ್ನ ಅಭಿವೃದ್ಧಿ, ತನ್ನದೇ ಸಂತೋಷ ಅನ್ನೋ ರೀತಿ ಬದುಕ್ತಾ ಇರ್ತಾಳೆ ಒಂದು ಹೆಣ್ಮಗಳು. ತಾಳೆ ಮಕ್ಕಳಿಗೆ ಅವರ ಆಸೆ ಕನಸುಗಳು ಅಂತ ಬಂದಾಗ ಈಗ ತನ್ನ ಕುಟುಂಬದಲ್ಲಿ ತನ್ನ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಬಂದಿರ್ತಕ್ಕಂಥ ಹೆಣ್ಣು ಗಂಡನ ಏಳಿಗೆಗೋಸ್ಕರ ಕೂಡ ತನ್ನ ಯಾವ ಕನಸುಗಳನ್ನ ಸ್ಯಾಕ್ರಿಫೈಸ್ ಮಾಡಿರ್ತಕ್ಕಂಥ ಹೆಣ್ಣು ನಾಳೆ ತನ್ನ ಮಕ್ಕಳು, ತನ್ನ ಮಗಳು ನನಗೆ ಈ ತರದೊಂದು ಆಸೆ ಇದೆ, ನಾನು ಸಮಾಜದಲ್ಲಿ ಹೀಗೆ ಗುರ್ತಿಸ್ಕೋಬೇಕು ಅಂತ ಹೇಳಿದ್ರೆ ಆ ಮಗುವಿಗೆ ಏನು ಸಂಸ್ಕಾರ ಕೊಡೋಕ್ಕಾಗತ್ತೆ? ನಾನು ನನ್ನ ತಂದೆ ತಾಯಿಗಳಿಗೋಸ್ಕರ ನನ್ನೆಲ್ಲ ಕನಸುಗಳನ್ನು ಬಲಿದಾನ ಮಾಡಿದ್ದೀನಿ, ನನ್ನ ಗಂಡನ ಯಶಸ್ಸಿಗೋಸ್ಕರ ನನ್ನ ಎಲ್ಲ ಆಸೆಗಳನ್ನ ಹಿಡಿದಿಟ್ಕೊಂಡಿದ್ದೀನಿ, ನಾನು ತ್ಯಾಗ ಮಾಡಿದ್ದೀನಿ, ನೀನು ಕೂಡ ನನ್ನ ಹಾಗೇನೆ ತ್ಯಾಗ ಮಾಡು, ನಾನು ಇದನ್ನೇ ಸಂಸ್ಕಾರವಾಗಿ ಕಲ್ತಿದ್ದೀನಿ ಅಂತ ಹೇಳ್ಕೊಡ್ಬೇಕಾ? ಅಥವಾ ಖಂಡಿತವಾಗಿ ನನ್ನ ಮಗಳಿಗೋಸ್ಕರ ಕೂಡ ನಾನು ನಿಂತ್ಕೋಬೇಕು, ನಾನೇನು ಮಾಡಕ್ ಆಗಿಲ್ದೆ ಇರೋದು, ನನ್ನ ಮಗಳು ಒಂದು ಕನಸನ್ನ ತ್ಯಾಗ ಮಾಡಿದಾಗ ಎಷ್ಟು ನೋವಾಗತ್ತೆ ಅಂತ ಅರ್ತಿದ್ದೀನಿ, ಒಂದು ಹೆಣ್ಣಾಗಿ ಒಂದು ತಾಯಿಯಾಗಿ ನಾನು ಅವಳ ಹತ್ರ ನಿಂತ್ಕೋತೀನಿ ಅಂತ ನಿಂತ್ಕೋಬೇಕಾ? ಈಗ ನೋಡಿ, ಇವಾಗ ನಾವೆಲ್ಲ ಪುರುಷ ಪ್ರಧಾನ ಸಮಾಜ ಅಂತ ನಾವು ಕರಿತಾ ಇದೀವಿ. ಹೀಗಿರ್ಲಿಲ್ಲ. ಶಾಕ್ತೇಯ ಪಂಥ ಅಂತ ಒಂದಿತ್ತು, ಅಲ್ಲಿ ಸ್ತ್ರೀಯರದ್ದೇ ಮೇಲುಗೈ, ಅದು ಒಂದು ಯುಗ ನೋಡಿದೆ. ಈಗ ಪುರುಷ ಪ್ರಧಾನ ಸಮಾಜ ಅಂತ ಹಿಂಗೆಲ್ಲ ಇರಲಿಲ್ಲ. ಶಾಕ್ತೇಯ ಪಂಥದಲ್ಲಿ ಸ್ತ್ರೀಯರು ಕೂತ್ಕೊಂಡು ಹೋಮಗಳು ಮಾಡಿಸೋರು. ಇವತ್ತೆಲ್ಲಿ ಸ್ತ್ರೀಗೆ ಅಂದ್ರೆ ಸಮಾನತೆ ಇರಬೇಕು ನಿಜ. ನೋಡಿ, ಪೂರ್ವದಲ್ಲಿ ಒಂದು ಶಾಕ್ತೇಯ ಪಂಥ ಅಂತ ಇತ್ತು. ಆ ಶಾಕ್ತೇಯ ಪಂಥದಲ್ಲಿ ಸ್ತ್ರೀಯರದ್ದೇ ಮೇಲುಗೈ. ಇವತ್ತು ನಾವು ಪುರುಷ ಪ್ರಧಾನ ಸಮಾಜ ಅಂತ ನಾವೇನು ಹೇಳ್ತಾ ಇದ್ವಿ, ಇದಿರಲಿಲ್ಲ. ಆ ಶಾಕ್ತೇಯ ಪಂಥದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಸ್ತ್ರೀಯರೇ ಮಾಡೋರು. ಅಂದರೆ ಅವಾಗ ಸ್ತ್ರೀಯರು ಮೇಲುಗೈ ಅಥವಾ ಪುರುಷರು ಬೇರೆ ಆ ಥರದ್ದೆಲ್ಲ ಏನಿರಲಿಲ್ಲ. ಪ್ರತಿಯೊಂದು ಅಲ್ಲಿ ಸರ್ವರು ಸಮನಾಗಿದ್ದರು, ಸರ್ವರಿಗೂ ಜವಾಬ್ದಾರಿ ಇತ್ತು, ಸರ್ವರು ಸಹ ಒಂದೊಂದು ಕೆಲಸವನ್ನು ಅವ್ರವ್ರ ಆಯ್ಕೆ ಬೇಕಾದಂಥ ಕೆಲಸವನ್ನು ಅವ್ರು ಮಾಡ್ಕೊಳ್ತಾ ಇದ್ರು, ಅವ್ರು ಹೋಗ್ತಾ ಇದ್ರು. ಇವತ್ತು ಎಲ್ಲಿಗೆ ಬಂದಿದ್ದೀವಿ? ನಾನು ಅಷ್ಟು ದುಡಿತೀನಿ, ನಾನು ಇಷ್ಟು ದುಡಿತೀನಿ, ನಾನು ಶ್ರೇಷ್ಠ, ಹೆಣ್ಣಂದ್ರೆ ಕೀಳು, ಗಂಡಂದ್ರೆ ಕೀಳು, ಇಷ್ಟು ಈ ತತ್ವಗಳನ್ನ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಎಲ್ಲಿಗೆ ತೊಗೊಂಡು ಹೋಗ್ತೀವಿ ನಾವು? ಯಾರು ಉದ್ಧಾರಕ್ಕೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ? ಇಲ್ಲಿ ಸರ್ವರು ಸಮರಲ್ಲವೇ? ನನ್ನ ಪ್ರಶ್ನೆ ಇದು. ಎಲ್ಲರೂ ಗಂಡು ಶ್ರೇಷ್ಠ ಆದರೆ ಹೆಣ್ಣು ಶ್ರೇಷ್ಠವಲ್ವೇ? ಎಲ್ಲರೂ ಬೇಕಲ್ವೇ ಸಮಾಜಕ್ಕೆ? ಗಂಡು ಇಲ್ಲದೆ ಅಥವಾ ಹೆಣ್ಣು ಇಲ್ಲದೆ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯನಾ? ಸರ್ವರು ಬೇಕಲ್ವಾ? ಈ ಸರ್ವರು ಇಲ್ಲಾಂದ್ರೆ ನಾವು ಬದುಕಲಿಕ್ಕೆ ಹೇಗೆ ಸಾಧ್ಯ? ಮೇಲು ಕೀಳು ಯಾವುದೂ ಸನಾತನ ಧರ್ಮ ಅಂದ್ರೆ ಸನಾತನ ಅಂದ್ರೆ ನೋಡಿ, ನಾವು ಸನಾತನ ಏನೋ ಹಳೆ ಕಾಲದ್ದು ಸ್ಟೋರಿ, ಅಂದ್ಲ ಸನಾತನವೇ ಬೇರೆ. ನೋಡಿ, ಏನಪ್ಪ ಹಳೆ ಕಾಲದ್ದು ಹೇಳ್ತೀರ ಅಂದ್ರೆ ಹಳೆ ಕಾಲದ್ದಲ್ಲ, ಅದು ಹಳೆ ಕಾಲದ್ದು ಅಂದ್ರೆ ನೋಡಿ, ಅದಕ್ಕೆ ಪುರಾತನ ಅಂತ ಕರೀತಾರೆ. ಸನಾತನ ಅಂದ್ರೆ ಏನು? ಸನ್ ಪ್ಲಸ್ ಆತನ್ ಅಂದ್ರೆ, ಸನ್ ಅಂದ್ರೆ ಶಾಶ್ವತವಾಗಿ, ಆತನ್ ಅಂದ್ರೆ ಆವರಿಸಿರುವಂತಹ ಗುಣಗಳು, ಅದೊಂದು ಶಕ್ತಿ. ಆ ಸಂಪ್ರದಾಯದ ಪ್ರಕಾರನೇ ನಡಿಬೇಕು, ಇದೇ ಇರುವಂಥದ್ದು. ಅಲ್ಲಿ ಹೆಣ್ಣು ಗಂಡು ಯಾವ ಭೇದಗಳಿರಲಿಲ್ಲ. ಇವತ್ತಿಗೆ ನಾವು ಪುರುಷ ಪ್ರಧಾನ ಸಮಾಜ ಅಂತ ನಾವೇನು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ನೀನು ಆಚೆ ಹೋಗಬೇಡ, ನೀನು ಅದು ಮಾಡಬೇಡ, ಇದು ಮಾಡಬೇಡ, ನೀನು ಅದನ್ನ ಬಟ್ಟೆ ಹಾಕ್ಬೇಡ, ಇದನ್ನ ಬಟ್ಟೆ ಹಾಕ್ಬೇಡ ಅಂದರೆ ನಾವು ತಾಯಿಗೆ ರಿಸ್ಟ್ರಿಕ್ಷನ್ ಮಾಡಿದ್ರೆ ಹೆಂಗಪ್ಪ? ಈಗ ನೋಡಿ, ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ? ಶಬರಿಮಲೆ ಯಾರ್ದು? ಅಯ್ಯಪ್ಪನ ಬೆಟ್ಟ ಅಂತ ಕರೆಯಲ್ಲ, ಅದನ್ನ ಶಬರಿಮಲೆ ಅಂತ ಕರೀತಾರೆ. ಈ ಮುಟ್ಟಾಳ್ರೆಲ್ಲ ಏನ್ ಮಾಡಿದ್ದಾರೆ? ತಾಯಿ ಇದ್ದಂತ ಕ್ಷೇತ್ರಕ್ಕೆ ಹೆಣ್ಣು ಮಕ್ಕಳ ಪ್ರವೇಶ ಇಲ್ಲ. ಏನ್ ಕಲಿಸ್ತಾ ಇದೀರ ನೀವು?
ಅದನ್ನ ಯಾರು ಅಯ್ಯಪ್ಪನ ಬೆಟ್ಟ ಅಂತ ಕರೆಯಲ್ಲ ಸ್ವಾಮಿ, ಶಬರಿಮಲೆ. ಶಬರಿಮಲೆ ಅಂದ್ರೆ ಶಬರಿಯ ಬೆಟ್ಟ ಅದು. ಇವತ್ತು ಹೆಣ್ಣು ಮಕ್ಳಿಗೆ ಹೋಗಕ್ಕೆ ಅವಕಾಶ ಕೊಡಲ್ಲ ನೀವು. ಎಂತ ಘಾತುಕ ಶಕ್ತಿಗಳಾಗಿದ್ದೀರ ನೀವೆಲ್ಲ. ಬಿಡಿ ತಾಯಿಯವಳು ಸಾಕ್ಷಾತ್ ವಿಷ್ಣುವಿನ ಶಿವನ ಅಂಶವಾದ ಮಣಿಕಂಠ ತನ್ನಲ್ಲಿ ಅಷ್ಟೊಂದು ಅಗಾಧ ಶಕ್ತಿ ಇದ್ರೂ ಸಹ ಆ ತಾಯಿಯನ್ನು ಹುಡ್ಕೊಂಡು ಹೋಗ್ತಾನೆ. ಆ ತಾಯಿ ಶಬರಿ ಯಾವತ್ತವನು ಹುಡ್ಕೊಂಡ್ ಬರೋದಿಲ್ಲ, ಆ ಮಣಿಕಂಠ ತಾಯಿಯನ್ನು ಹುಡ್ಕೊಂಡು ಹೋಗ್ತಾನೆ. ಅದಕ್ಕೆ ಇವತ್ತಿಗೂ ಶಬರಿ ಬೆಟ್ಟ ಅಂತ ಕರೀತಾರೆ, ಶಬರಿ ಮಲೆ ಅಂತ ಕರೀತಾರೆ, ಅಯ್ಯಪ್ಪನ ಬೆಟ್ಟ ಅಂತ ಯಾರು ಕರೆಯೋದೇ ಇಲ್ಲ. ಖಂಡಿತ. ಮತ್ತೆ ಆ ಸ್ಥಳಕ್ಕೆ ಹೋಗಕ್ಕೆ ಯಾಕೆ ನಾವು ಈ ಮೌಢ್ಯಗಳು ಮಾಡ್ತಾ ಇದೀವಿ ಹೌದು ಅಲ್ವಾ? ನಾವು ಗೌರವ ಕೊಡೋಣ. ಅವಳ ತಾಯಿ ಅವಳು ಪೂಜೆ ಮಾಡಿದ್ದು, ಅವಳಿರೋ ಕ್ಷೇತ್ರಕ್ಕೆ ಹೆಣ್ಣು ಇರುವಂತ ಕ್ಷೇತ್ರಕ್ಕೆ ಹೆಣ್ಣಿಗೆ ಪ್ರವೇಶ ಇಲ್ಲ ಅಂದ್ರೆ ಹೆಂಗ್ರಿ ಸ್ವಾಮಿ ಇದು? ನೀವು ಇದು ತಪ್ಪಲ್ವೇ?